ಹೋಗುವಾಗ ಎಲ್ಲ ಬಿಟ್ಟು ಹೋಗಿದ್ದೀನಲ್ವಾ, ಎಂತ ಪ್ರಯೋಜನ ಆಗ್ಲಿಲ್ಲ. ಸೊ ಅದಕ್ಕೆ ನಾವು ಒಂದು ಬದುಕಬೇಕು, ತುಂಬಾ ಬದುಕಬೇಕು. ಅದಕ್ಕೆಲ್ಲ ಅಷ್ಟು ಸೇವಿಂಗ್ ಮಾಡಬಾರ್ದು, ಅರ್ಥ ಆಯ್ತಾ? ಸೇವಿಂಗ್ ಸ್ವಲ್ಪ ಮಾಡ್ಬೇಕು, ಸೇವಿಂಗ್ ಹೌದು, ಸ್ವಲ್ಪ ಸೇವಿಂಗ್ ಮಾಡ್ಬೇಕು. ಬಟ್ ಎಲ್ಲ ಧ್ಯಾನ ಜಸ್ಟ್ ದುಡಿಬೇಕು ಮಾಡಬಾರ್ದು. ದುಡಿಬಾರ್ದು ಅಂದ್ರೆ ದುಡಿಬೇಕು, ಅಷ್ಟು ಜಸ್ಟ್ ತಲೆ ಎಲ್ಲ ದುಡಿಬೇಕು ಅಂತ ಮಾಡಬಾರ್ದು. ಇಲ್ಲಾಂದ್ರೆ ಲೈಫ್ ಎಂಜಾಯ್ ಮಾಡ್ಲಿಕ್ಕೆ ಆಗಲ್ಲ. ನೀವು ದುಡಿದನ್ನ ನೀವು ಅನುಭವಿಸಬೇಕು. ಹಾ, ದುಡಿದ್ರು ಹಣ ಹಂಚ್ಬೇಕು. ಹೌದು, ಇನ್ನೂ ಜಾಸ್ತಿ ಬೇಕು, ಇನ್ನು ಮಾಡೋಣ, ಆಗ ನಂತರ ಎಂಜಾಯ್ ಮಾಡೋಣ. ಎಂಜಾಯ್ ಮಾಡ್ಲಿಕ್ಕೆ ಆಗಲ್ಲ, ಯಮರಾಜ್ ಬರ್ತಾರೆ ಅಷ್ಟೇ ಅಲ್ವಾ? A few moments later. ಅಲ್ಲಿಂದ ಸೈಕಲ್ ಅವರು ಯಾರು ಒಂದು ಬರ್ತಾರೆ, ಒಂದು ಮೀನ್ ತಕೊಂಡ್ ಬರ್ತಾರೆ. ಅವರು ಪೋಮ್ 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 ಅಂತ ಮಾಡ್ತಾರೆ. ಅವರು ಪೋಮ್ 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 ಮಾಡಿ ಮುಂಚೆ ಹೋಗ್ತಾರೆ. ನಾವು ಎಂತ ಮಾಡ್ತೀವಿ, ಕೇಳ್ಕೊಳ್ತೀವಿ, ಹೊಲಗೆ ಬರ್ತೀವಿ. ಅವರು ಹೋಗ್ತಾರೆ, ಒಳಗ್ ಬರೋದ, ಹೊರಗೆ ಬರ್ತಾರೆ. ಅವರು ರಿಟರ್ನ್ ಬರುವಾಗ ನಾನು ಅಲ್ಲಿ ಕಾಯ್ತಾ ಇರ್ಬೇಕು. ಹಿಂಗ್ ಕಾಯ್ತಾ ಇರ್ತೀವಿ. ಬಾಜನ ಇಟ್ಟಿ ಬ್ಯಾಗ್ ಇಟ್ಕೊಂಡು, ಬ್ಯಾಗ್ ಅಲ್ಲ, ಸಾರಿ, ಪಾತ್ರೆ ಇಟ್ಕೊಂಡು. ಅದ್ರ ಮಧ್ಯೆ ನನ್ಗೆ ಬಂದು ಹೇಳು, ಮೀನವ್ರು ಹೋಗ್ತಾರಲ್ಲ, ಏನೇನಂತ ಕುಕ್ಕೊಂಡು ಹೋಗ್ತಾರ ಅವರು? ಪೋಮ್ 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 ಪೋಮ್. ಅವರ ಹತ್ರ ಇದೆ ಎಂತ ಉಂಟು? ಏನಿದೆ ಅವ್ರ ಹತ್ರ? ಬರೀ ಪಾಮ್ ಪಾಮ್.